ಇಂಜಿನಿಯರಿಂಗ್ ಮುಗಿಸಿದೆ, ಕ್ಯಾಂಪಸ್ ಸೆಲೆಕ್ಟ್ ಆಯಿತು ಕೆಮಿಕಲ್ ಇಂಜಿನಿಯರ್ ಆಗಿ ಸಿಪ್ಲಾ ಬಯೋಕಾನಲ್ಲಿ. ಜಾಬ್ ಮಾಡ್ತಾ ಮಾಡ್ತಾ ನೆಟ್ವರ್ಕ್ ಮಾರ್ಕೆಟಿಂಗ್ ಪಾರ್ಟ್ ಟೈಮಲ್ಲಿ ಮಾಡಿದೆ. ತದನಂತರ ನನ್ನ ಲೈಫ್ ಸ್ಟೋರಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಭಾಳ ಇನ್ವಾಲ್ವ್ ಆದೆ. ಸೊ ಅದೇ ಹೇಳ್ತೀನಲ್ಲ, XYZ ಪ್ರಾಬ್ಲಮ್ ಹಾಕೊಂತ ಆ ಕಂಪನಿ ಇನ್ನೊಂದು ಹೈದರಾಬಾದ್ ಬೇಸ್ ಕಂಪ್ನಿಯಲ್ಲಿ ವರ್ಕ್ ಮಾಡೋಂಥ ಪರಿಸ್ಥಿತಿ ಬಂತು. ಮತ್ತು ಅಲ್ಲಿ ವರ್ಕ್ ಮಾಡಿದೆ. ಸೊ ನನ್ನ ತಮ್ಮ ನನಗೆ ತುಂಬ ಗೈಡ್ ಮಾಡ್ದ, ನನಗಿನ 2 ವರ್ಷ ಚಿಕ್ಕೋನು. ಸೊ ಇವತ್ತು ಈಸ್ ಮೈ ಗುರು, ನನಗಿನ 2 ವರ್ಷ ಚಿಕ್ಕೋನು. ಸೊ ಅವನು ಇರಲಿಲ್ಲದ್ರೆ ನಾನು ಇವತ್ತು ಇಲ್ಲಿ ತನಕ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಅಣ್ಣ ನೀನು ಯು ಆರ್ ನಾಟ್ ಮೇಡ್ ಫಾರ್ ಜಾಬ್, ಯು ಆರ್ ಮೇಡ್ ಫಾರ್ MLM ಅಂತ ಅವತ್ತೇ ಅವನು ನನಗೆ ಗುರುತಿಸಿದ್ದ. ಸೊ ಇಲ್ಲಿ ತನಕ ನನ್ನ ಜರ್ನಿ ಬಂತು ಸ್ನೇಹಿತರೆ. ಯಾಕೆ ಈವೆಂಟ್ ಇಲ್ಲಿ ತನಕ ನಾನು ತರ್ತಿದ್ದೀನಿ, ಯಾಕೆ ಇದನ್ನು ಹೋರಾಟ ಮಾಡ್ತಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಲೈಫ್ ಸ್ಟೋರಿ ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ರಾಂಗ್ ಆಗಿ ಪ್ರಮೋಟ್ ಮಾಡ್ತಾರೆ, ಕೆಲವೊಬ್ರು ಇನ್ನೂ ರಾಂಗ್ ಆಗಿ ಪ್ರಮೋಟ್ ಮಾಡ್ತಾರೆ, ತೀರಾ ಉಗುಳು ಬಿಟ್ಟು ಮಾಡ್ತಾರೆ, ಇಲ್ಲ ತೀರಾ ಉಗುಳು ಬಿಟ್ಟು ಪ್ರಮೋಟ್ ಮಾಡ್ತಾರೆ. ನಿಮಗೆ ಸತ್ಯಾಂಶ ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾನು ನೆಟ್ವರ್ಕರ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಅರೌಂಡ್ 10-12 ವರ್ಷ ನಾನು ನೆಟ್ವರ್ಕರ್ ಆಗಿದ್ದೆ. ತುಂಬ ಸೈಕಲ್ ಹೊಡೆದೆ, ತುಂಬ ಅರ್ನಿಂಗ್ಸ್ ಮಾಡಿದೆ, 1-1.5 ಲಕ್ಷ ಟೀಮ್ ಕಟ್ಟಿದೆ, ಲಕ್ಷ ಗಂಟಲೆ ಇನ್ಕಮ್ ತೊಗೊಂಡೆ. ಸೊ ಇಲ್ಲಿ ಯಾವುದೇ ಒಂದು ಯೂನಿಟಿ ಇರಲಿಲ್ಲ ಸ್ನೇಹಿತರೆ. ರಾತ್ರೋರಾತ್ರಿ ಟೀಮ್ ಶಿಫ್ಟಿಂಗ್ ಆಗ್ತಾಯಿತ್ತು, ರಾತ್ರೋರಾತ್ರಿ ಕಂಪ್ನಿಗಳು ಓಡೋಗ್ತಾ ಇದ್ವು, ರಾತ್ರೋರಾತ್ರಿ ಪ್ರಾಡಕ್ಟೇ ಇರ್ತಿದ್ದಿಲ್ಲ, ಎಲ್ಲ ಇಲ್ಲಿಗಲ್ ನಡೀತಾ ಇರ್ತಿತ್ತು, ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಬರ್ತಾ ಇದ್ವು. ಸೊ ಈ ರೀತಿ ನನಗೆ ತುಂಬ ನೋವಾಗ್ತಾ ಇತ್ತು. ನಾನು ಒಬ್ಬನೇ ಕುತ್ಕೊಂಡು ಒಂದೊಂದು ಸಲ ಅಳ್ತಾ ಇದ್ದೆ, ನನ್ನ ಕರಿಯರ್ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ. ನಾನು ಒಬ್ಬನೇ ಕುತ್ಕೊಂಡು ಒಂದೊಂದು ಸಲ ಯೋಚನೆ ಮಾಡ್ತಾ ಇದ್ದೆ, ನಾನು ಹೆಂಗಾಗ್ಬಿಟ್ಟೆ ಅಂತ. ನನ್ನ ಸ್ನೇಹಿತರೆಲ್ಲ ಬೈತಾ ಇದ್ರು. ಇಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದ್ದು ಒಂದೇ ಒಂದು, ಯಾಕೆ ನಾವು ಇದಕ್ಕೊಂದು ಅಸೋಸಿಯೇಷನ್ ಮಾಡಬಾರ್ದು, ಯಾಕೆ ನಾವು ಇದಕ್ಕೆ ಹೋರಾಟ ಮಾಡಬಾರ್ದು ಅಂತ ನಾನು 2011-12 ನಾನು ಮಾಡಿದೆ. ಸೊ ನಂದೇ ಒಂದು ಸ್ವಂತ ಕಂಪ್ನಿನೂ ಮಾಡೋಣ ಅಂತ ನಂದೇ ಒಂದು ಸ್ವಂತ ಕಂಪ್ನಿನೂ ಮಾಡಿ ನೋಡಿದೆ. ಅಲ್ಲಿ ಸಾಫ್ಟ್ವೇರ್ ಅವ್ರ ಮೋಸ, ಪ್ರಾಡಕ್ಟ್ ಮೋಸ, ಎಲ್ಲ ಕಡೆ ಮೋಸ ನಡೀತಾ ಇತ್ತು. MLM ಅಂದರೆ ಮೋಸ ಮಾಡೋದು, ಆ ಥರ ನಡೀತಾ ಇತ್ತು. ಸೊ ಇದಕ್ಕೆ ಒಂದು ನ್ಯಾಯ ಇಲ್ವಾ ಅಂತ. ಯಾಕಂದರೆ ಎಷ್ಟೋ ಜನ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರು ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ, ಅವರಿಗೆ ಒಂದು ನ್ಯಾಯನೇ ಸಿಗ್ತಾ ಇರಲಿಲ್ಲ. ಹೆಂಗೆ ಅಂತಂದು ಹೇಳಿದ್ರೆ ಹೆಂಡತಿ ಮಕ್ಕಳಿಗೂ ಬಿಡ್ತಾ ಇದ್ರು. ಅವ್ರ ಮಗುಗೆ ಆರಾಮಿಲ್ಲ ಅಂದರೂ ಡೆಮೋ ಕೊಡೋಕೆ ಹೋಗ್ತಾ ಇದ್ರು ನೆಟ್ವರ್ಕರ್ಸ್ಗಳು. ಮಗು ಹಾಸ್ಪಿಟ್ಲಲ್ಲಿ ಇರೋದು, ಇವ್ರು ನೋಡಿದ್ರೆ ಡೆಮೋ ಕೊಡೋದಕ್ಕೆ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ಪ್ಲಾನ್ ತೋರಿಸ್ತಾ ಇರ್ತಿದ್ರು. ನನಗೆ ತುಂಬ ನೋವಾಗ್ತಾ ಇರ್ತಿತ್ತು, ಇಂಥ ಡೆಡಿಕೇಟೆಡ್ ನೆಟ್ವರ್ಕರ್ಗಳಿಗೆ ಒಬ್ಬನು ರೆಕಗ್ನೈಸ್ ಮಾಡ್ತಿಲ್ಲಲ್ಲ ಅಂತ. ಯಾವನೊಬ್ಬನು ಬರ್ತಿದ್ದ, ಇನ್ವೆಸ್ಟ್ಮೆಂಟ್ ಪ್ಲಾನ್ ತೋರಿಸ್ತಿದ್ದ, ನಿನ್ನ ದುಡ್ಡು ಇವತ್ತೇ ಡಬಲ್, ನಾಳೆ ಡಬಲ್, ನಾಳೆ ಟ್ರಿಬಲ್, ನಾಳೆ ಜೈಲು. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈಸಿಯಾಗಿ ಬೆಳಿಬೋದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.